ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ ಬಂದು 4 ತೊಗೊಂಡಿದ್ದೀನಿ, ಮಾಮೂಲಿ ಉದ್ದಕ್ಕೆ ಹಚ್ಕೋಬೇಕು. ಟೊಮೊಟೊ ಬಂದು 3 ತೊಗೊಂಡಿದ್ದೀನಿ, ಅದನ್ನು ಮಾಮೂಲಿ ಹಚ್ಕೋಬೇಕು. ಹಸಿಮೆಣ್ಸಿಕಾಯಿ ಒಂದು 2, ಕಾಯಿ ತುರಿ ಸ್ವಲ್ಪ ತೊಗೋಬೇಕು, ಮತ್ತು ಹುಣಸೆಹಣ್ಣು ಸ್ವಲ್ಪ ತೊಗೋಬೇಕು. ಬೆಂಡೆಕಾಯಿ ಅರ್ಧ kg ತೊಗೊಂಡಿದ್ದೀನಿ. ಬೆಳಿಗ್ಗೆ ಮಾಡಬೇಕು ಅಂದರೆ ರಾತ್ರಿ ಹೊತ್ತು ತೊಳೆದ್ಬಿಟ್ಟು ಆರಾಕ್ಬಿಡ್ಬೇಕು. ಚೆನ್ನಾಗಿ ಡ್ರೈ ಆದರೆ ಅದು ಲೋಳೆ ಥರ ಬರಲ್ಲ. ಬೆಳಿಗ್ಗೆ ಎದ್ದು ಅದನ್ನು ಸಣ್ಣಕ್ಕೆ ಹಚ್ಕೊಂಡು ನಿಧಾನಕ್ಕೆ ಸಿಮ್ಮುರಿಲೇ ಹುರ್ಕೋಬೇಕು. ಅದು ಪಾತ್ರೆ ತುಂಬ ಸೀದೋಗ್ಬಿಡುತ್ತೆ. ನೀಟಾಗಿ ಹುರ್ಕೊಂಡು ಒಂದಕ್ಕೊಂದು ಬೆಂಡೆಕಾಯಿ ಅಂಟ್ಕೋಬಾರ್ದು. ಫುಲ್ಲು ಲೋಳೆ ಹೋಗೋವರೆಗೂ ಹುರ್ಕೊಂಡು ಇಟ್ಕೋಬೇಕು. ಒಂದು ಪಾತ್ರೆಗೆ 3 ಸ್ಪೂನಿಂದ 4 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹಸಿಮೆಣ್ಸಿಕಾಯಿ ಹಾಕಿ. ಹಸಿಮೆಣ್ಸಿಕಾಯಿ ಆದಮೇಲೆ ಈರುಳ್ಳಿ ಬೇಯ್ತಾ ಇರಲಿ, ಮೀಡಿಯಮ್ ಉರಿಲೇ ಇರಲಿ, ಉರಿತಾ ಇರಿ. ಈರುಳ್ಳಿ ಎಲ್ಲ ಬೆಂದಾದಮೇಲೆ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಈರುಳ್ಳಿ ಎಲ್ಲ ಜೊತೆಗೆ ಉರಿರಿ ಚೆನ್ನಾಗಿ. ಬೆಂಡೆಕಾಯಿ ಎಲ್ಲ ಹುರಿದಾದ್ಮೇಲೆ ಜೊತೆಗೆ ಟೊಮೊಟೊನೂ ಹಾಕಿ ಹುರ್ಕೋಬೇಕು. ಬೆಂಡೆಕಾಯಿ ಫಸ್ಟೇ ಹುರಿದಿರ್ತೀವಲ್ಲ, ಸ್ವಲ್ಪ ಹುರಿದ್ರೆ ಸಾಕು, ತುಂಬ ಹೊತ್ತು ಹುರಿಯೋದೇನು ಬೇಕಾಗಿಲ್ಲ. ಅದಕ್ಕೆ ಹುಣಸೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಕೋಬೇಕು. ಹುಣಸೆ ಹುಳಿಲಿ ಸ್ವಲ್ಪ ಬೇಯಬೇಕು. ಹುಳಿ ಬೇಯ್ತಾ ಇದ್ದಂಗೆ ಖಾರದ ಪುಡಿ ಹಾಕೋಬೇಕು. ಬೇಳೆ ಸಾಂಬಾರು ಪುಡಿ ಹಾಕಬೇಕು, 2 ಸ್ಪೂನ್ ಹಾಕಬೇಕು. ಸಾಂಬಾರು ಪುಡಿ ಹಾಕಾದ್ಮೇಲೆ ಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಜೊತೆಗೆ ಹುರ್ಕೋಬೇಕು. ಇದೆಲ್ಲ ಬೇಯ್ತಾ ಇದ್ದಂಗೆ ಒಂದು ಕಪ್ನಷ್ಟು ನೀರು ಹಾಕಬೇಕು. ನಿಮಗೆ ತುಂಬ ಡ್ರೈ ಥರ ಬೇಕು ಅಂದರೆ ಹಂಗೆ ಸಿಮ್ಮುರಿಲೇ ಬೇಯಿಸ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಒಂದು 2 ಕಪ್ನಷ್ಟು ನೀರು ಬೇಕು. ಬೇಯ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಚಿರುಗ್ಬಿಟ್ಟು ಮುಚ್ಚಿಬಿಡ್ಬೇಕು. ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ. ನಾನು ಚಪಾತಿಗೆ ಮಾಡಿದ್ದೀನಿ, ಅನ್ನಕ್ಕೂ ತಿನ್ಬೋದು. ಇದನ್ನು ಕುಕ್ಕರಲ್ಲೂ ಮಾಡ್ಬೋದು. 1 ವಿಸಲ್ಲು ಸಾಕಾಗುತ್ತೆ.